ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಒಂದು ಪ್ರಶ್ನೆಗಳು ಹೆಚ್ಚಾಗಿರುವಂಥದ್ದಾಗಿರುತ್ತೆ. ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಇಂದ್ರೀಕರಣ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಅಭ್ಯರ್ಥಿಗಳಿಗೆ ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಸೊ ಈಗಂದರೆ ಏನಾಗಿದ್ರೆ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಇಂದ್ರೀಕರಣ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇದು ಮಾಡಿಸ್ಬೇಕಾಗಿರುತ್ತೆ ಏನು ಎತ್ತ. ಸೊ ಅಪ್ಲಿಕೇಶನ್ ಹಾಕಿದ್ದು ಕೂಡ ಇದನ್ನು ಮಾಡಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ವ್ಯರ್ಥ ಅಂತಲೇ ಹೇಳ್ಬೋದಾಗಿರುತ್ತೆ. ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ಏನು, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಹಾಗೆ ಈ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಹೆಚ್ಚುವರಿ ಮಾಹಿತಿಗಳು, ಅಪ್ಡೇಟ್ಸ್, ಇನ್ಫಾರ್ಮೇಷನ್, ವೈಯಕ್ತಿಕವಾಗಿ ಒಂದು ಗೈಡೆನ್ಸ್ಗಳಾಗಿರ್ಬೋದು, ಸರ್ಕಾರಿ ಕೋಟದ ಸೀಟಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ, ಸಹಾಯ ಕೂಡ ಆಗುತ್ತೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟನ್ನು ಪ್ರತಿ ವರ್ಷ ಕೂಡ ಎಷ್ಟಿಗೆ ನೂರಾರು ವಿದ್ಯಾರ್ಥಿಗಳು ಪಡ್ಕೊತಿದ್ದಾರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅಂತ ತಿಳಿಸ್ತಾ, ಇಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ. ಇಲ್ಲಿ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಇಂದೀಕರಣ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇರುವಂಥ ಅಂಶವನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ಅರ್ಜಿಯ ಮುದ್ರಿತ ಪ್ರತಿಯೊಂದಿಗೆ ತಾನು ಅರ್ಜಿ ಸಲ್ಲಿಸುವಾಗ ಒದಗಿಸಿದ ಮಾಹಿತಿಗೆ ಸಂಬಂಧಿಸಿರುವ ತನ್ನ ಎಲ್ಲ ಅಂಕಪಟ್ಟಿ, ಮೀಸಲಾತಿ ಪ್ರಮಾಣಪತ್ರ ಹಾಗೂ ಸಂಬಂಧಿಸಿದ ಎಲ್ಲ ಮೂಲ ಪ್ರಮಾಣಪತ್ರಗಳನ್ನು ಹಾಗೂ ಅವುಗಳ ಒಂದು ಪ್ರತಿಯನ್ನು ಅರ್ಜಿಯಲ್ಲಿ ಕೋರಿರುವ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ ನೋಡಲ್ ಸೆಂಟರ್ ಆಗಿರ್ಬೋದು, ನೋಡಲ್ ಕೇಂದ್ರ ಇರುತ್ತಲ್ಲ ಅದು ಅಂದರೆ DIET ಆಗಿರ್ಬೋದು, CTE ಆಗಿರ್ಬೋದು, ಪರಿಶೀಲನೆಗೆ ಹಾಜರುಪಡಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ 7 ದಿನಗಳ ಒಳಗಾಗಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಒಂದು ಪ್ರಿಂಟ್ಔಟನ್ನು ತಗೊಂಡು ಅವರು ಏನು ಮಾಹಿತಿಗಳನ್ನು ಹಾಕಿರ್ತಾರಲ್ಲ, ಒಂದು ಅಪ್ಲಿಕೇಶನಲ್ಲಿ ಕೊಟ್ಟಿರೋಂಥ ಮಾಹಿತಿಗಳಿರುತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು, ರಿಸರ್ವೇಷನ್ಗೆ ಕ್ಲೈಮ್ ಮಾಡಿರೋಂಥ ಒಂದು ಪ್ರಮಾಣಪತ್ರ ಸರ್ಟಿಫಿಕೇಟ್ಗಳನ್ನಾಗಿರ್ಬೋದು, ಸಂಬಂಧಿಸಿದ ಎಲ್ಲ ಮೂಲ ಪ್ರಮಾಣಪತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಸೆಟ್ ಜೆರಾಕ್ಸನ್ನು ಕೂಡ ತಗೊಂಡು ಅವರು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಆಗಿರ್ಬೋದು ಅಥವಾ CTE ಡಯಟ್ ಅಂತ ಏನಿರುತ್ತಲ್ಲ ಅಥವಾ ನೋಡಲ್ ಕೇಂದ್ರ ಅಂತ ವೆರಿಫಿಕೇಷನ್ಗೆ ಹಾಜರಾಗುವಂಥ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿಗೆ ಹಾಜರುಪಡಿಸುವುದು ಕಡ್ಡಾಯವಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಹೋಗಬೇಕಂತ ನಂತರದಲ್ಲಿ ಅವುಗಳನ್ನ ತೊಗೊಂಡೋಗಬೇಕು, ಜೊತೆ ಒಂದು ಸೆಟ್ ಜೆರಾಕ್ಸನ್ನು ಕೂಡ ಅಂತ. ನಂತರದಲ್ಲಿ ಅಭ್ಯರ್ಥಿಗಳು ದಾಖಲಾತಿ ಸಮಯದಲ್ಲಿ ಮೂಲ ದಾಖಲೆಗಳ ಮೇಲಿನ ಕ್ರಮದಲ್ಲಿಯೇ ಜೋಡಿಸಿ ಈ ಅಧಿಸೂಚನೆ ನೀಡಿರುವ ನಿಗದಿತ ಅನುಬಂಧದೊಡನೆ ಅನೆಕ್ಸರ್ 6 ಫಾರಂ ಕೊಟ್ಟಿದ್ದಾರಲ್ಲ ಪರಿಶೀಲನೆಗೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಅನೆಕ್ಸರ್ 6 ಫಾರಮ್ನ ಯಾವ ಥರ ಫಿಲ್ ಮಾಡೋದು ಏನಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ಕೂಡ ಕೊಡ್ತೇವೆ. ಅಂದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಹಿತಿ ಕೂಡ ಸಿಗ್ತಾ ಇರುತ್ತೆ. ಕನ್ನಡ ಯೂಟ್ಯೂಬ್ ಚಾನಲ್ ಸದ್ಯಕ್ಕೆ ನಾವು ಬಿಸಿ ಆಗಿರುವಂಥ ಕಾರಣಕ್ಕೆ ಹೆಚ್ಚಿಗೆ ಮಾಹಿತಿಗಳನ್ನು ಬೇಗನೆ ತಲುಪಿಸಲಿಕ್ಕೆ ಆಗ್ತಿಲ್ಲ. ಆದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ವಿ. ನಮ್ಮ ಒಂದು ಎಕ್ಸಾಮ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಕಾರ್ಯಗಳಿಂದ ನಿರತರಾಗಿರೋದ್ರಿಂದ ನಾವು ನಿಮಗೆ ಬೇಗನೆ ಮಾಹಿತಿಗಳನ್ನೆಲ್ಲವನ್ನು ಕೂಡ ಕ್ವಿಕ್ಕಾಗಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯಕ್ಕೆ. ಆದಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಹೆಚ್ಚುವರಿ ಮಾಹಿತಿಗಳು ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಕೂಡ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊತಾ ಇರ್ಬೋದಾಗಿರುತ್ತೆ ಬೇಗನೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಅನೆಕ್ಸರ್ 6 ಫಾರಮಲ್ಲಿ ಆರ್ಡರಲ್ಲಿ ಜೋಡಿಸಬೇಕು ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಮತ್ತು ಅಭ್ಯರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಸ್ವಯಂ ದೃಢೀಕರಿಸಲಾದ ಎಲ್ಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಪರಿಶೀಲನೆಗೆ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತಲೂ ಕೂಡ ಇಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಯ ನಂತರ ಆ ದಾಖಲೆಗಳ ಒಂದು ಪ್ರತಿಯನ್ನು CAC ಒಪ್ಪಿಸಲು ನೋಡಲ್ ಅಧಿಕಾರಿಯವರು ತಮ್ಮೊಡನೆ ಇರಿಸಿಕೊಳ್ಳುವುದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಅಭ್ಯರ್ಥಿಗಳ ಮೂಲ ದಾಖಲೆಗಳೊಂದಿಗೆ ಸ್ವಯಂ ದೃಢೀಕರಿಸೋದಂದರೆ ಅವರೇ ಒಂದು ಸೆಟ್ ಜೆರಾಕ್ಸ್ಗೆ ಸೈನ್ ಕೂಡ ಮಾಡಿರಬೇಕಿರುತ್ತೆ ಮತ್ತು ಅಪ್ಲಿಕೇಶನ್ ನಂಬರ್ ಕೂಡ ಹಾಕಿರಬೇಕಿರುತ್ತೆ. ಅಥವಾ ಇಲಾಖೆಯವರು ಹೆಚ್ಚಿನ ಮಾಹಿತಿನ ಅಲ್ಲಿ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅಥವಾ ನೀವು ಹೋಗಿರ್ತಿರಲ್ಲ ವೆರಿಫಿಕೇಷನ್ ಸೆಂಟ್ರಲ್ಲಿ ಅಟೆಸ್ಟೇಷನ್ ಅಂದರೆ ಏನೇನು ದೃಢೀಕರಿಸಬೇಕು ಅಂದರೆ ಹೆಸರು ಮಾತ್ರ ಬರೆದ್ರೆ ಸಾಕು, ಅಪ್ಲಿಕೇಶನ್ ನಂಬರ್ ಬರೀಬೇಕಾ ಅಂತೆಲ್ಲ ಕೇಳಿ, ಅಥವಾ ಏನೇನು ಎಕ್ಸ್ಟ್ರಾ ಬರೀಬೇಕು ಅಂತಲೂ ಕೂಡ ಕೇಳಿ ಅವ್ರು ಹೇಳ್ತಾರೆ ನಿಮಗೆ. ಸೊ ಅದ್ರ ಜೊತೆಗೆ ಒಂದು ಸೆಟ್ಟನ್ನು ಅವರಿಗೆ ಸಬ್ಮಿಟ್ ಮಾಡಬೇಕಿರುತ್ತೆ. ಯಾಕಂದರೆ CACಗೆ ಸಬ್ಮಿಟ್ ಮಾಡೋದಕ್ಕೆ ಆ ಒಂದು ಅಧಿಕಾರಿಗಳು ತಮ್ಮೊಡನೆ ಒಂದು ಸೆಟ್ ಕಾಪಿನ ಇಟ್ಕೊಬೇಕು ಅಂತ ಮಾಹಿತಿನ ತಿಳಿಸಿದ್ದಾರೆ. ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಅಭ್ಯರ್ಥಿಯು ದಾಖಲಾತಿಗೆ ನಿಗದಿಪಡಿಸಿರುವ ಅರ್ಹತೆಯನ್ನು ಹೊಂದಿಲ್ಲವೆಂದು ಕಂಡು ಬಂದಲ್ಲಿ ಅವರನ್ನು ಅನರ್ಹಗೊಳಿಸಲಾಗುವುದು ಅಥವಾ ಹಾಗೂ ಆಯ್ಕೆಗೆ ಪರಿಗಣಿಸುವುದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಸಮಯದಲ್ಲಿ ಆ ಒಂದು ಅಭ್ಯರ್ಥಿ ಏನಿರುತ್ತಲ್ಲ ಅವರು ಈ ಒಂದು ಎಲಿಜಿಬಲ್ ಇಲ್ಲ, ಈ ಒಂದು ದಾಖಲಾತಿಗೆ ನಿಗದಿಪಡಿಸಿರುವಂಥ ಅರ್ಹತೆಯನ್ನು ಅವ್ರು ಹೊಂದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವರನ್ನು ರಿಜೆಕ್ಟ್ ಕೂಡ ಮಾಡ್ಬೋದಾಗಿರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಅದಕ್ಕೆ ಎಲ್ಲ ಒಂದು ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡು ಹೋಗಿರಿ ಅಂತ ಹೇಳ್ತೀನಿ. ನಂತರದಲ್ಲಿ ಅಭ್ಯರ್ಥಿಗಳ ಮೂಲ ಅಂಕಪಟ್ಟಿ ಅಥವಾ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಜಿಲ್ಲಾ ನೋಡಲ್ ಅಥವಾ ವ್ಯವಸ್ಥಾಪಕ ಕೇಂದ್ರದ CTE ಡಯಟ್ ಪರಿಶೀಲನಾಧಿಕಾರಿಗಳು ಅಭ್ಯರ್ಥಿಗಳ ಸಮ್ಮುಖದಲ್ಲಿಯೇ ಆನ್ಲೈನ್ ತಂತ್ರಾಂಶದಲ್ಲಿ ಮಾಹಿತಿಯನ್ನು ಇಂದೀಕರಿಸುವುದು ಅಂತ ಕೊಟ್ಟಿದ್ದಾರೆ. ಇಂದೀಕರಿಸುವುದು ಅಂದರೆ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಏನಂತ ಅಪ್ಡೇಟ್ ಮಾಡುವಂಥದ್ದಾಗಿರುತ್ತೆ. ಸೊ ಒಂದು ಇದರ ಅರ್ಥ ಅಂತ ತಿಳಿಸುವಂತಾರೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡಿರ್ತಾರೆ. ಈಗ ಅವ್ರ ಮಾರ್ಕ್ಸ್ಗಳನ್ನು ಹೆಚ್ಚಿಗೆ ಹಾಕ್ಬಿಟ್ಟಿರ್ತಾರೆ, ಕಡಿಮೆ ಹಾಕ್ಬಿಟ್ಟಿರ್ತಾರೆ, ಅಥವಾ ಒಂದು ಏನಾರ ಅಪ್ಲಿಕೇಶನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕೆಲವೊಂದನ್ನು ಸೆಲೆಕ್ಟ್ ಮಾಡಿರಲ್ಲ, ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೆಚ್ಚಿಗೆ. ಈ ಥರ ಮಾಡುವಂಥ ಸಂದರ್ಭದಲ್ಲಿ ತಪ್ಪುಗಳೇನಾರು ಆಗಿತ್ತು ಅಂದರೆ ಅದನ್ನು ಎಡಿಟ್ ಮಾಡೋದಕ್ಕೆ ಅಲ್ಲಿ ವೆರಿಫಿಕೇಷನ್ ಸೆಂಟ್ರಲ್ಲಿ ಒಂದು ಎಡಿಟ್ ಮಾಡಿಸ್ಕೊಬೋದಾಗಿರುತ್ತೆ ಕೆಲವೊಂದು ಅಂಶಗಳನ್ನ. ಅದನ್ನು ಎಡಿಟ್ ಮಾಡಿದ ನಂತರನೇ ಸೊ ವಿದ್ಯಾರ್ಥಿಗಳಿಗೆ ಮುಂದಿನ ಪ್ರಕ್ರಿಯೆಗಳಿಗೆ ಹೋಗುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಆ ಒಂದು ಇಂದೀಕರಣವನ್ನು ಆನ್ಲೈನ್ ದತ್ತಾಂಶ ಏನಿರುತ್ತಲ್ಲ ಒಂದು ಸಿಸ್ಟಮ್ ಅದರಲ್ಲಿ ಅಪ್ಡೇಟ್ ಮಾಡ್ತಾರೆ ವೆರಿಫಿಕೇಷನ್ ಸೆಂಟ್ರಲ್ಲಿ. ಅದಕ್ಕೆ ಮೂಲ ದಾಖಲೆಗಳನ್ನು ಏನಿರುತ್ತಲ್ಲ ಅದರ ಪ್ರಕಾರನೇ ಎಡಿಟ್ ಮಾಡೋದಾಗಿರುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿಗೆ ಮಾರ್ಕ್ಸ್ ಹಾಕ್ಬಿಟ್ಟಿದ್ರು ಕೂಡ ಅಲ್ಲಿ ಮಾರ್ಕ್ಸ್ ಕಾರ್ಡನ್ನು ನೋಡ್ಕೊಳ್ಳೋದ್ರ ಮುಖಾಂತರ ನಾವು ಮಾರ್ಕ್ಸನ್ನು ಹಾಕಿ ಅಪ್ಡೇಟನ್ನು ಮಾಡ್ತಾರೆ. ನಂತರ ಕಡಿಮೆ ಮಾರ್ಕ್ಸ್ ಹಾಕಿರ್ಬೋದು, ಬೇರೆ ಒಂದು ಏನಾರ ಸಬ್ಜೆಕ್ಟ್ಸ್ ಆಗಿರ್ಬೋದು, ಏನಾರ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ ಕೂಡ ಅದನ್ನು ಚೇಂಜಸ್ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಮೂಲ ದಾಖಲೆಗಳ ಪರಿಶೀಲನೆ ನಂತರ ಪರಿಶೀಲನಾಧಿಕಾರಿಯು ಅಗತ್ಯ ಮಾಹಿತಿಗಳನ್ನು ಆನ್ಲೈನ್ ತಂತ್ರಾಂಶದಲ್ಲಿ ಇಂದ್ರೀಕರಿಸಿದ ನಂತರವೇ ಅರ್ಹ ಅಭ್ಯರ್ಥಿಗಳ ಅರ್ಜಿಗಳನ್ನು ಮಾತ್ರ ಮುಂದಿನ ದಾಖಲಾತಿ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು ಅಂತ ಮಾಹಿತಿನ ಕೊಡುತ್ತೆ. ಅಂದರೆ ಮೂಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅದನ್ನು ಪರಿಶೀಲನಾಧಿಕಾರಿಯು ಅಗತ್ಯ ಮಾಹಿತಿಗಳನ್ನು ಆನ್ಲೈನ್ ಸಿಸ್ಟಮ್ ಇರುತ್ತಲ್ಲ ಅದರಲ್ಲಿ ಅಪ್ಡೇಟ್ ಮಾಡಿದ ನಂತರನೇ ಅಭ್ಯರ್ಥಿಗಳೇನಿರುತ್ತಲ್ಲ ಅವ್ರದ್ದು
ಅಪ್ಲಿಕೇಶನ್ಗಳನ್ನು ನೆಕ್ಸ್ಟ್ ಪ್ರೊಸೆಸ್ ಏನಿರ್ತಾವಲ್ಲ ಬಿ ಎಡ್ನ ಒಂದು ಸೀಟ್ ಅಲಾಟ್ಮೆಂಟ್ಗೆ ಸೊ ಅದಕ್ಕೆ ಪರಿಗಣಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮುಂದಿನ ಪ್ರಕ್ರಿಯೆಗಳಿಗೆ ಪರಿಶೀಲನೆ ಆಗದ ಅಥವಾ ಅಪೂರ್ಣ ಅರ್ಜಿಗಳನ್ನು ಅಥವಾ ತಿರಸ್ಕೃತ ಅರ್ಜಿಗಳನ್ನು ಮುಂದಿನ ಹಂತದ ಪ್ರಕ್ರಿಯೆಗಳಿಗೆ ಪರಿಗಣಿಸಲಾಗುವುದಿಲ್ಲ. ಅಂದರೆ ಪರಿಶೀಲನೆ ಆಗದೇ ಇರತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಅರ್ಧಂಬರ್ಧ ಮಾಹಿತಿ ಕೊಟ್ಟಿರುವಂಥ ಅಪ್ಲಿಕೇಶನ್ ಅಥವಾ ರಿಜೆಕ್ಟ್ ಆದಂಥ ಅಪ್ಲಿಕೇಶನ್ಗಳನ್ನು ಮುಂದಿನ ಆಯ್ಕೆಗೆ ಪ್ರಕ್ರಿಯೆಗೆ ಪರಿಗಣಿಸುವುದಿಲ್ಲ ಅವರುಗಳನ್ನು ಅಂತ ಕೊಟ್ಟಿದ್ದಾರೆ. ಮತ್ತು ಅಭ್ಯರ್ಥಿ 7 ದಿನದ ಒಳಗಡೆ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂಥವರನ್ನು ಗೈರು ಹಾಜರಿ ಎಂದು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಪರಿಶೀಲನೆಗೆ ಯಾವುದೇ ಅವಕಾಶ ಕೂಡ ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹಾಕಿದ 7 ದಿನದ ಒಳಗಡೆ ಅವರು ವೆರಿಫಿಕೇಷನ್ಗೆ ಹಾಜರಾಗಬೇಕಿರುತ್ತೆ. ಇಲ್ಲಾಂದರೆ ಅವ್ರನ್ನ ಆಬ್ಸೆಂಟ್ ಅಂತ ಪರಿಗಣಿಸಿ ಯಾವುದೇ ಒಂದು ಅವಕಾಶನ ಕೂಡ ಕೊಡೋದಿಲ್ಲ ಮುಂದೆ ಅಂತಲೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಇದನ್ನು ಕಾದು ನೋಡಬೇಕಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿನ ಪಡ್ಕೊಬೋದಾಗಿರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಹೆಚ್ಚುವರಿ ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ವಿದ್ಯಾರ್ಥಿಗಳೇ.